ಏನು ಆಗಸ್ಟ್ 9 ಮೈಸೂರು ಸಾಮ್ರಾಜ್ಯದ ತ್ಯಾಗದ ದಿನ. ಇಂಥ ತ್ಯಾಗದ ದಿನವನ್ನು ಭಾಳ ಅರ್ಥಪೂರ್ಣವಾಗಿ ಒಂದು 6 ವರ್ಷಗಳಿಂದ ನಾನು ಮಧುವ್ರಿಗೆ ಹೊಸ್ದಾಗಿ ಪರಿಚಯ ಇರ್ಬೋದು, ಆದರೆ ನಾನು ಈ ಹಿಂದೆ ಇದನ್ನು ನೋಡಿ ನಾನು 2 ವರ್ಷದ ಹಿಂದೆಯಿಂದ ನಾನು ಕೂಡ ನಮ್ಮ ಮನೆ ಮೇಲೆ 9ನೇ ತಾರೀಕು ಧ್ವಜ ಹಾರಿಸ್ತಾ ಇದ್ದೆ. ಯಾಕಂದರೆ ನಾನು ಧರ್ಮೇಂದ್ರ ಕುಮಾರ್ ಅವರ ಎಲ್ಲ ಕಾರ್ಯಕ್ರಮಗಳನ್ನು ನೋಡೋಂಥ ಅವ್ರ ಶಿಷ್ಯ, ಹಂಗಾಗಿ ಅದರ ಪ್ರೇರಿತನಾಗಿ ಮಾಡಿದ್ದೀನಿ ಕೂಡ. ಆದರೆ ಈ ಒಂದು ಕಾರ್ಯಕ್ರಮವನ್ನು ಒಂದು ಯಶಸ್ವಿಯಾಗಿ ಇದನ್ನು ಒಂದು ಸಂಕಲ್ಪದಂತೆ ಇಡೀ ರಾಜ್ಯವನ್ನು ಸುತ್ತಿ ಇಲ್ಲಿನ ಎಲ್ಲ ಪ್ರಮುಖರನ್ನು ಹೋರಾಟ ಮಾಡಿ ಎಲ್ಲರನ್ನು ಭೇಟಿ ಮಾಡಿ ಅವ್ರಿಗೆ ಇದರ ಅರಿವನ್ನು ಮೂಡಿಸಿ ಈ ಒಂದು ಕೆಲಸ ಮಾಡ್ತಿರ್ತಕ್ಕಂಥ ಜ್ಞಾನ್ ಮಧು ಅವರ ನೇತೃತ್ವದ ಕನ್ನಡ ಮೊದಲು ಬಳಗ ಇದೆಯಲ್ಲ, ಅದಕ್ಕೆ ನಾನು ನಿಜವಾಗ್ಲೂ ಚಿರಋಣಿ ಆಗಿರ್ತೀನಿ. ಯಾಕಂದರೆ ಕನ್ನಡದ ಹೋರಾಟ ಅಂದರೆ ಕೇವಲ ಬೀದಿ ಬಲ್ಲಿ ಮಾಡಿದ್ರೆ ಮಾತ್ರ ಆಗುವಂಥದ್ದಲ್ಲ. ಎಲ್ಲರ ಮನೆಗಳಲ್ಲಿ ಇದು ಹೋರಾಟದ ಅರಿವು ಮೂಡಿದಾಗ ಮಾತ್ರ ನಾವು ಜಾಗೃತಿ ಮಾಡಿದ್ದಕ್ಕೂ ಕೂಡ, ನಾವು ಹೋರಾಟ ಮಾಡಿದ್ದಕ್ಕೂ ಕೂಡ ಒಂದು ಅರ್ಥ ಬರ್ತದೆ. ಆ ನಿಟ್ಟಿನಲ್ಲಿ ನಿಮ್ಮ ಬಳಗದ ಏನು ಈ ಕಾರ್ಯ ಇದೆ ಅದು ಪ್ರಶಂಸನೀಯ. ಅದೇ ರೀತಿ ಏನು ಮಹಾತ್ಮ ಗಾಂಧಿಯವರಿಂದ ಸಮೃದ್ಧಿಯಾದಂಥ ಒಂದು ರಾಜ್ಯ, ಇವರಿಗೆ ಸ್ವಾತಂತ್ರ್ಯದ ಅವಶ್ಯಕತೆಯೇ ಇಲ್ಲ ಅಂತ ಕರೆದಂಥ ಮೈಸೂರು ಸಂಸ್ಥಾನ ನಾಲ್ವಡಿ ಮಹಾಪ್ರಭುಗಳನ್ನು ರಾಜಋಷಿ ಅಂತ ಕರೆದಂಥ ಯಾರು ಮಹಾತ್ಮ ಗಾಂಧಿಯವರು ಅವತ್ತೇ ಹೇಳಿದರು ಇವರಿಗೆ ಸ್ವಾತಂತ್ರ್ಯದ ಅವಶ್ಯಕತೆ ಇಲ್ಲ ಅಂತ. ಆದರೂ ಕೂಡ ಈ ದೇಶದ ಒಕ್ಕೂಟ ವ್ಯವಸ್ಥೆಗೋಸ್ಕರ ತಮ್ಮ ಸ್ವಾರ್ಥವನ್ನು ಬಲಿ ಕೊಟ್ಟು ಅವರು ಅದನ್ನು ಬಿಟ್ಟು ಇವತ್ತು ಆಗಸ್ಟ್ 9ನೇ ತಾರೀಕು ಏನು ಮೈಸೂರು ಸಂಸ್ಥಾನವನ್ನು ಮೊದಲನೇ ಬಾರಿ ದೇಶಕ್ಕೋಸ್ಕರ ಬರೆದುಕೊಟ್ಟಿದ್ದಂಥದ್ದು ಕೇವಲ ₹1 ಹಣ ತಗೊಂಡು ಅದನ್ನು ಇಡೀ ಸಂಪತ್ತನ್ನು, ಇಡೀ ರಾಜ್ಯವನ್ನು ಈ ಒಕ್ಕೂಟ ವ್ಯವಸ್ಥೆಗೋಸ್ಕರ ತ್ಯಾಗ ಮಾಡಿದ್ದಾರೆ. ಇದು ಕೇವಲ ಮೈಸೂರಿಗರ ಹೆಮ್ಮೆ ಅಲ್ಲ, ಕೇವಲ ಮಹಾರಾಜರ ಹೆಮ್ಮೆ ಅಲ್ಲ, ಇದು ಪ್ರತಿಯೊಬ್ಬ ಕನ್ನಡಿಗನ ಹೆಮ್ಮೆ. ಅವತ್ತಿನ ದಿವಸ ಪ್ರತಿಯೊಬ್ಬ ಕನ್ನಡಿಗನು ಇದು ಇಡೀ ದೇಶಕ್ಕೆ ನಾವು ಇದನ್ನು ತಲುಪಿಸ್ಬೇಕಾಗ್ತದೆ, ಇಡೀ ದೇಶಕ್ಕೆ ಇದರ ಅರಿವು ಮೂಡಿಸ್ಬೇಕಾಗಿದೆ. ನಮ್ಮ ತ್ಯಾಗ, ನಮ್ಮ ಬಲಿದಾನ, ಒಕ್ಕೂಟ ವ್ಯವಸ್ಥೆಯಲ್ಲಿ ನಮಗಿರುವಂಥ ನಂಬಿಕೆಯನ್ನು ನಾವು ಸಾರಿ ಹೇಳಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಕನ್ನಡಿಗರು ಇದನ್ನು ಯಾರೋ ಒಬ್ಬರು ಮಾಡೋದು, ಎಲ್ಲೋ ಒಬ್ಬರು ಮಾಡೋದಲ್ಲ, ಎಲ್ಲೆಲ್ಲೂ ಇರೋ ಒಬ್ಬೊಬ್ಬರೂ ಕೂಡ ಈ ಕೆಲಸವನ್ನು ಮಾಡಿದಾಗ ಮಾತ್ರ ನಾವು ಕನ್ನಡಿಗರಾಗಿ ಉಳಿತೀವಿ. ನಮ್ಮೇಲೆ ನಡೀತಾ ಇರತಕ್ಕಂಥ ದೌರ್ಜನ್ಯ, ದಬ್ಬಾಳಿಕೆ, ನಮ್ಮೇಲಿನ ವಲಸೆ ನೀತಿಯ ಸಮಸ್ಯೆಗಳು, ಉದ್ಯೋಗ ಸಮಸ್ಯೆಗಳು, ಶಿಕ್ಷಣದಲ್ಲಿ ನಮ್ಮ ಮೇಲೆ ಹಿಂದಿ ಏರಿಕೆ, ಇದನ್ನೆಲ್ಲ ನಾವು ಮನಗಂಡು ನಾವು ಕೂಡಲೇ ಇದನ್ನು ಪ್ರತಿಯೊಬ್ಬರು ನಾವು ಎಚ್ಚರಿಕೆ ಗಂಟೆ ಕೊಡ್ಬೇಕು. ಈ ಬಾವುಟನ ಅವರ ರಕ್ಷಣೆಗಲ್ಲ, ಇಲ್ಲ ಬಾವುಟದ ರಕ್ಷಣೆಗಲ್ಲ, ಕನ್ನಡದ ರಕ್ಷಣೆಗಲ್ಲ, ಇದಿರೋವಂಥದ್ದು ನಮ್ಮ ರಕ್ಷಣೆಗೆ. ನಮ್ಮ ರಕ್ಷಣೆ ನಾವು ಮಾಡ್ಕೋಬೇಕಂದ್ರೆ ಬಾವುಟ ಪ್ರತಿಯೊಬ್ಬರು ನಮ್ಮ ಮನೆಗಳ ಮೇಲೆ ಹಾರಿಸ್ಬೇಕಾಗ್ತದೆ, ನಮ್ಮ ಮನದಲ್ಲಿ ಕನ್ನಡ ಇರಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಆಗಸ್ಟ್ 9ನೇ ತಾರೀಕು ನಮ್ಮೆಲ್ಲರಿಗೂ ಒಂದು ಅಪೂರ್ವವಾದ ಅವಕಾಶ. ಆ ಅವಕಾಶವನ್ನು ಸದುಪಯೋಗಪಡಿಸ್ಕೊಂಡು ಪ್ರತಿಯೊಬ್ಬ ಕನ್ನಡಿಗರೂ ಕೂಡ ಮನೆ ಮೇಲೆ ಧ್ವಜ ಹಾರಿಸ್ರಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.